ನಮಸ್ಕಾರ ಕರ್ನಾಟಕ. ಟ್ರೂ ಲೈಫ್ಸ್ ನ್ಯೂಸಿನ ಇಂಪ್ಯಾಕ್ಟ್ ಆಗಲೇ ಕರ್ನಾಟಕದ ವ್ಯವಸ್ಥೆ ಮೇಲೆ ನಡೀತಾ ಇದೆ ಅಂತ ಹೇಳುತ್ತಾ ನೆನ್ನೆ ಒಂದು ನ್ಯೂಸನ್ನು ಮಾಡಿದ್ವಿ. ಬ್ಯಾಟರಾಂಪುರ ಕ್ಷೇತ್ರದಲ್ಲಿ MLA ಮಿನಿಸ್ಟರ್ ಕೃಷ್ಣ ಬೈರೇಗೌಡರ ಬ್ಯಾನರ್ಗಳ ಹಾವಳಿ ಬಗ್ಗೆ ರಿಪೋರ್ಟಿಂಗನ್ನು ಮಾಡಿದ್ವಿ. ಈಗ ಜಸ್ಟ್ ನಾವು ಇಡೀ ಬ್ಯಾಟರಾಂಪುರ ಕ್ಷೇತ್ರದಲ್ಲಿ ನೆನ್ನೆ ನಾವು ಮಾಡಿದಂಥ ನಮ್ಮ ಟೀಮ್ ಟ್ರೂ ಲೈಫ್ಸ್ ನ್ಯೂಸ್ ಮಾಡಿದಂಥ ಇಂಪ್ಯಾಕ್ಟ್ ಏನಿದೆ, ಕೃಷ್ಣ ಬೈರೇಗೌಡರ ಸಾವಿರಾರು ಬ್ಯಾನರ್ಗಳನ್ನು ಇವತ್ತು ಗ್ರೇಟರ್ ಬೆಂಗಳೂರು ಮುನ್ಸಿಪಾಲ್ಟಿಯವರ ಸಿಬ್ಬಂದಿ ಬೆಳಗ್ಗೆ ಫೀಲ್ಡ್ಗಿಳಿದು ಬ್ಯಾನರ್ಗಳನ್ನು ಕತ್ತರಿಸಿ ಬ್ಯಾನರ್ಗಳನ್ನು ತೆಗೆಯುವಂಥ ಕೆಲಸಕ್ಕೆ ಗ್ರೇಟರ್ ಬೆಂಗಳೂರು ಸಿಬ್ಬಂದಿಯವರು ಮಾಡ್ತಾ ಇದ್ರು ಅಂತ ಹೇಳುತ್ತಾ, ಕರ್ನಾಟಕದಲ್ಲಿ ನಮ್ಮ ನ್ಯೂಸ್ ಚಾನೆಲ್ ಟ್ರೂ ಲೈಫ್ಸ್ ನ್ಯೂಸ್ ಚಾನೆಲ್ ಮಾಡ್ತಾ ಇರುವ ಕೆಲಸಗಳಿಗೆ ಇಂಪ್ಯಾಕ್ಟ್ ಆಲ್ರೆಡಿ ಶುರುವಾಗಿದೆ. ಅದರ ಐ ಥಿಂಕ್ ಪರಿಣಾಮವೇ ಇವತ್ತು ಬ್ಯಾಟರಾಂಪುರ ಕ್ಷೇತ್ರದಲ್ಲಿ ಇದ್ದಂಥ ಅನಧಿಕೃತ ಬ್ಯಾನರ್ಗಳನ್ನು, ಯಾಕೆ ಅನಧಿಕೃತ ಅಂತ ಹೇಳ್ತೀನಿ ಅಂತಂದರೆ, ಹೈಕೋರ್ಟ್ ಆಫ್ ಕರ್ನಾಟಕ ಆದೇಶ ಮಾಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪೋಲುಗಳ ಮೇಲೆ, ಟೆಲಿಫೋನುಗಳ ಮೇಲೆ, ರಸ್ತೆಗಳ ಮೇಲೆ, ಮರಗಳ ಮೇಲೆ, ಸರ್ಕಾರಿ ಕಂಬಗಳ ಮೇಲೆ ಎಲ್ಲೇ ಆಗಿರಬಹುದು ಪೊಲ್ಯೂಷನ್ ಆಗೋದ್ರಿಂದ, ಆಮೇಲೆ ಅದರ ಅನಧಿಕೃತ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಬ್ಯಾನರ್ಗಳನ್ನ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡಬಾರ್ದು. ಆಮೇಲೆ ಹಾಕ್ಬೇಕಂದ್ರೆ ಪರ್ಮಿಷನ್ ತಗೊಂಡು ಹಾಕಬೇಕು ಅಂತ ಬೆಂಗಳೂರು ತುಂಬ ಬ್ಯಾನರ್ಗಳು ಕಟ್ಟಿದೆ. ಇದು ಬೆಂಗಳೂರಿಗೆ ಒಂದಕ್ಕೆ ಸೀಮಿತ ಇಲ್ಲ, ಕರ್ನಾಟಕದ ಪ್ರತಿಯೊಂದು ಹಳ್ಳಿನೂ ಕೂಡ ಈ ಅನಧಿಕೃತ ಬ್ಯಾನರ್ಗಳನ್ನ ಕಟ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕಕ್ಕೂ ಕೂಡ ಎಲ್ಲೋ ಒಂದು ಕಡೆ ಐ ಥಿಂಕ್ ಪೊಲ್ಯೂಷನ್ನು, ಬೆಂಗಳೂರಿಗೂ ಅತಿ ಹೆಚ್ಚಿನ ಪೊಲ್ಯೂಷನ್ನು, ನಮ್ಮ ಬ್ಯಾಟರಾಂಪುರಕ್ಕೆ ದೊಡ್ಡ ಪೊಲ್ಯೂಷನ್ನು. ನಮ್ಮ ಟ್ರೂ ಲೈಫ್ಸ್ ನ್ಯೂಸ್ ಚಾನೆಲ್ ಇಂಪ್ಯಾಕ್ಟ್ನಿಂದ ಇವತ್ತು ಗ್ರೇಟರ್ ಬೆಂಗಳೂರು ಬ್ಯಾನರನ್ನು ತೆಗೆಯುವಂಥ ಸಿಬ್ಬಂದಿ ಫೀಲ್ಡ್ಗಿಳಿದ್ದು ಅನಧಿಕೃತ ಬ್ಯಾನರ್ಗಳು, ಅದು ಎಸ್ಪೆಷಲಿ ಮಿನಿಸ್ಟರ್ ಕೃಷ್ಣ ಬೈರೇಗೌಡನ ಶಿಷ್ಯಂದರು ಅಥವಾ ಅವರಿಗೆ ಸಂಬಂಧಪಟ್ಟಂಥ ಬ್ಯಾನರ್, ಎಲ್ಲ ಬ್ಯಾನರ್ಗಳನ್ನು ಯಾವುದೇ ಮುಲಾಜಿಲ್ಲದೆ ಗ್ರೇಟರ್ ಬೆಂಗಳೂರು ಮುನ್ಸಿಪಾಲ್ಟಿ ಅವರು ತೆಗಿತಾ ಇದ್ದಾರೆ. ಐ ಥಿಂಕ್ ಅಲ್ಲ, ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ನ್ಯೂಸ್ ಚಾನೆಲ್ ಇಂಪ್ಯಾಕ್ಟ್ ಮಾಡಿದ್ರೆ ಮಾತ್ರನ ಕೆಲಸ ಮಾಡೋದು, ಇಲ್ಲ ಅಂತಂದರೆ ಸ್ವಇಚ್ಛೆಯಿಂದ ಕೆಲಸ ಮಾಡುವಂಥ ಶಕ್ತಿಯನ್ನು ಅಥವಾ ಪ್ರಾಮಾಣಿಕತೆಯನ್ನು ಗ್ರೇಟರ್ ಬೆಂಗಳೂರು ಅಂತ ಚೇಂಜ್ ಮಾಡೋದಷ್ಟೇ. ಆದರೆ ನಿಮ್ಮ ಒಲಸು ವಿಚಾರ ಮಾತ್ರ ಇದ್ರಿಗೂ ಚೇಂಜ್ ಆಗಿಲ್ಲ. ನಾವುಗಳು ವಿಡಿಯೋ ಮಾಡಾಕಿ ನಿಮ್ಮನ್ನ ಪ್ರಶ್ನೆ ಮಾಡೋವರೆಗೂ ಆ ಒಲಸು ಬ್ಯಾನರ್ಗಳನ್ನು, ಆ ಒಲಸು ಅನಧಿಕೃತ ಬ್ಯಾನರ್ಗಳನ್ನ, ಆ ಬೆಳಗ್ಗೆ ದರಿದ್ರ ಮುಖಗಳನ್ನು, ಅಲ್ಲರೋ ನಿಮ್ಮ ಬ್ಯಾನರ್ಗಳನ್ನು ಅನಧಿಕೃತವಾಗಿ ಕಟ್ತಿರಲ್ಲ. ಎಸ್ಪೆಷಲಿ ನಾನು ಹೇಳ್ತಿರೋದು ಸಂಬಂಧಪಟ್ಟಂತ MLAಗಳು, ಅವ್ರ ಶಿಷ್ಯಂದರು, ಅವರ ಗೂಂಡಾ ಗ್ಯಾಂಗ್ಗಳು ಕಟ್ತಿರಲ್ಲ. ಅಲ್ಲ, ಇದೆಲ್ಲ ಹೈಕೋರ್ಟ್ ಆದೇಶ ಇದೆ, ಯಾವುದೇ ಕಾರಣಕ್ಕೆ ಇದನ್ನು ಕಟ್ಟಬಾರ್ದು ಅಂತ. ಯಾವ ಧೈರ್ಯದ ಮೇಲೆ MLAಗಳು, ಮಿನಿಸ್ಟರ್ಗಳು ಈ ಬ್ಯಾನರ್ಗಳನ್ನು ಕಟ್ಟಿಸ್ತಾರೆ? ಬೆಂಗಳೂರಲ್ಲಿ 5 ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇದೆ. ಕಡಿಮೆ ಅಂದ್ರೂ 1 ಕೋಟಿ ಬ್ಯಾನರ್ ಇದೆ ಅಂತ ಒಂದು ಸರ್ವೆ ಹೇಳುತ್ತೆ. 1 ಕೋಟಿಗೂ ಹೆಚ್ಚು ಬ್ಯಾನರ್ಗಳನ್ನು ಬೆಂಗಳೂರು ತುಂಬ ಕಟ್ಟಿ ತಮ್ಮ ದರಿದ್ರ ಮುಖಗಳನ್ನು ಬೆಳಗ್ಗೆ ನಿಮ್ಮ ಮುಖಗಳನ್ನು ನೋಡಿದ್ರೆ ನಮ್ಗೆ ಕೆಲಸ ಆಗಲ್ಲ ಕಣೋ. ಒಂದು ಬೆಳಗ್ಗೆ ಎದ್ರೆ ನಿಮ್ಮ ಮುಖಗಳನ್ನ ನೋಡಿಕೊಂಡು ನಿಮಗೆ ಇಡೀ ಶಾಪ ಹಾಕೊಂಡೇ ಓಡಾಡೋದು. ಹೈಕೋರ್ಟ್ ಆದೇಶಕ್ಕೆ ಕಿಮ್ಮತ್ ಕೊಡಲ್ಲ ಅಂತಂದ್ರೆ 5 ಕಾರ್ಪೊರೇಷನ್ಸ್ ಇದೆ, 5 ಕಾರ್ಪೊರೇಷನ್ಗೆ 5 IAS ಆಫೀಸರ್ಗಳು ಹಾಕಿದ್ದಾರೆ. IAS ಆಫೀಸರ್ಗಳು ಈ ಬ್ಯಾನರ್ಗಳನ್ನ ಯಾಕೆ ತೆಗ್ಸಲ್ಲ ಅನ್ನೋ ಪ್ರಶ್ನೆಗೆ ಇವತ್ತು GBA ಕಮಿಷನರ್ಗಳು ಉತ್ತರ ಕೊಡಬೇಕಾಗತ್ತೆ. ನಾವು ನಮ್ಮ ಟೀಮ್ಗೆ ಹೇಳಿದ್ದೀವಿ, ಬೆಂಗಳೂರು ಎಲ್ಲ ಕಡೆ ಫೋಟೋಗಳನ್ನ ಶೂಟ್ ಮಾಡಿ ವಿಲ್ ಫೈಲ್ ಪೊಲೀಸ್ ಕಂಪ್ಲೇಂಟ್ ಆಸ್ ವೆಲ್ ಆಸ್ ಲೋಕಾಯುಕ್ತಕ್ಕೆ GBA ಕಮಿಷನರ್ಗಳ ಮೇಲೆ ನಾವು ಕಂಪ್ಲೇಂಟ್ಗಳನ್ನ ಫೈಲ್ ಮಾಡ್ತೀವಿ. ಇವತ್ತು ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಅಲ್ಲ ನೀವು ಒಂದು ಅನಧಿಕೃತ ಬ್ಯಾನರ್ಗಳನ್ನ 5 ಕಾರ್ಪೊರೇಷನ್ ಕಮಿಷನರ್ಗಳು ಸಿಬ್ಬಂದಿ ಯಾಕೆ ನೀವು ತೆಗೆಯೋದಿಲ್ಲ? ಯಾಕೆ ಹೈಕೋರ್ಟ್ ಆದೇಶಕ್ಕೆ ಕಿಮ್ಮತ್ ಇಲ್ವಾ? ಅದರ್ವೈಸ್ ಒಂದು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಎರಡನೇದು ಕಮಿಷನರ್ಗಳ ಮೇಲೆ GBA ಕಮಿಷನರ್ಗಳು 5 ಜನ ಇದ್ದೀರಾ, ಒಬ್ಬ ಚೀಫ್ ಕಮಿಷನರ್, 4 ಜನ ಕಮಿಷನರ್ ಇದ್ದೀರಾ, ನಿಮ್ಮ ಮೇಲೆ ಇವತ್ತು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಹೈಕೋರ್ಟ್ ಅಲ್ಲಿ ವಿ ಆಲ್ಸೋ ಫೈಲ್ ಎ ಕಂಟೆಂಪ್ಟ್ ಅಗೇನ್ಸ್ಟ್. ಯಾಕಂದ್ರೆ ಹೈಕೋರ್ಟ್ ಆದೇಶನ ಪಾಲನೆ ಮಾಡಲ್ಲ ಅಂದ್ರೆ ನೀವು ಯಾವ ಸೀಮೆ ಕಮಿಷನರ್ಗಳು? ನೀವು IAS ಅಧಿಕಾರಿಗಳಾಗಿ ಯಾಕೆ ನೀವು ಬ್ಯಾನರ್ಗಳನ್ನ ತೆಗೆಯಲ್ಲ? ಅದು ಕೃಷ್ಣ ಬೈರೇಗೌಡಂದಾಗಿರ್ಲಿ, DK ಶಿವಕುಮಾರ್ದಾಗಿರ್ಲಿ, ಯಡಿಯೂರಪ್ಪಂದಾಗಿರ್ಲಿ, ಕುಮಾರಸ್ವಾಮಿದಾಗಿರ್ಲಿ, ಯಾಕೆ ತೆಗೆಯಲ್ಲ ನೀವು? ಆಮೇಲೆ ಇಷ್ಟಕ್ಕೂ ಹೈಕೋರ್ಟ್ ಹೇಳಿದೆ ಬ್ಯಾನರ್ಗಳನ್ನ ಕಟ್ಟಬಾರ್ದು ಅಂತ. ಅದು ಬೆಂಗಳೂರು ಆಗಿರ್ಬೋದು, ಕರ್ನಾಟಕದ ಯಾವುದೇ ಮೂಲೆ ಆಗಿರ್ಬೋದು, ಹೈಕೋರ್ಟ್ ಆದೇಶವನ್ನ ಸಂವಿಧಾನದ ಕೆಳಗಡೆ ನೀವು ಫಾಲೋ ಮಾಡಲ್ಲ ಅಂತಂದ್ರೆ ಏನಕ್ಕೆ ಬೇಕಾಗಿದೆ? ಈ ಎಲ್ಲಾ ವಿಚಾರಗಳನ್ನ ಏನಕ್ಕೆ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತಂದ್ರೆ, ಬೇಸಿಕಲಿ ಕಾನೂನನ್ನ ಎಲ್ಲರೂ ಫಾಲೋ ಮಾಡಬೇಕು. ಕಾನೂನು ಅಂದ್ರೆ ಎಲ್ಲರೂ ಒಂದೇ. ಕಾನೂನು ಮುಂದೆ ಕೃಷ್ಣ ಬೈರೇಗೌಡನು ಒಂದೇನೆ, ಕಾನೂನು ಮುಂದೆ DK ಶಿವಕುಮಾರ್ ಒಂದೇನೆ, ಕಾನೂನು ಮುಂದೆ ಯಡಿಯೂರಪ್ಪನೂ ಒಂದೇ, ಕಾನೂನು ಮುಂದೆ ಕುಮಾರಸ್ವಾಮಿ ಅವರು ಒಂದೇ.
ಬೆಂಗಳೂರು ಪೊಲ್ಯೂಷನ್ ಇಂದ ತುಂಬು ಹೋಗಿದೆ. ಅದರಲ್ಲಿ ಬೆಳಗ್ಗೆ ಎದ್ರೆ ನಿಮ್ಮ ದರಿದ್ರ ಮುಖಗಳನ್ನ ಅಲ್ಲಿ ತಗೊಂಬಂದು ಹಾಕ್ತೀರಾ. ಆ ಏರಿಯಾದಲ್ಲಿರೋ ಪುಡಾರಿಗಳು, ಆ ಏರಿಯಾದಲ್ಲಿರೋ ಕ್ರಿಮಿನಲ್ಗಳು, ಆ ಏರಿಯಾದಲ್ಲಿರೋ ಭೂ ಮಾಫಿಯಾಗಳ ಫೋಟೋಗಳು ನೋಡಿ 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 ಬೆಳಗ್ಗೆ ದರಿದ್ರ ಕಣೋ. ನಿಮ್ಮ ಮುಖಗಳು ನೋಡ್ಕೊಳೋದು ಯಾವ ಕೆಲಸನೂ ಕೂಡ ಆಗಲ್ಲ ಕಣೋ. ದಯಮಾಡಿ ಅಂತ ಹೇಳ್ತಲ್ಲ. ದಿಸ್ ಈಸ್ ಅನ್ ಆರ್ಡರ್ ಫ್ರಮ್ ಹೈಕೋರ್ಟ್ ಆಫ್ ಕರ್ನಾಟಕ. ಕರ್ನಾಟಕ ಹೈಕೋರ್ಟ್ ಆದೇಶಕ್ಕೆ ಕಿಮ್ಮತ್ತಿಲ್ವಾ? ಹೈಕೋರ್ಟ್ ಆದೇಶವನ್ನ ಫಾಲೋ ಮಾಡಕ್ಕಾಗಲ್ವಾ? ಯಾರೋ ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡ್ಬಿಟ್ರೆ ಆಗಲ್ಲ. ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟ ಮೇಲೆ ಆ ಗ್ರೇಟರ್ ಬೆಂಗಳೂರು ತರನೇ ವ್ಯವಸ್ಥೆ ಕೂಡ ಮಾಡಬೇಕು, ಕಾನೂನು ಪಾಲನೆ ಮಾಡಬೇಕು. ಕಳ್ಳತನ ಮಾಡಿದ್ರೆ, ಕ್ರೈಮ್ ಮಾಡಿದ್ರೆ ಪೊಲೀಸರು ಇದ್ದಾರೆ FIR ಮಾಡಕ್ಕೆ. ಬ್ಯಾನರ್ ಕಟ್ಟಿದ್ರೆ ಇದು ನಿಮ್ಮ ಮುನ್ಸಿಪಾಲಿಟಿಗಳ ಜವಾಬ್ದಾರಿ. ಹೆಸರಿಗೆ 5 ಮುನ್ಸಿಪಾಲಿಟಿಗಳು, ಹೆಸರಿಗೆ 5 ಕಮಿಷನರ್ಗಳು ನಿಮಗೆ ಮಾಡಕ್ ಕೆಲಸ ಇಲ್ಲ. ನಿಮಗೆ ಕಾರ್ಗಳು ಕೊಟ್ಟು, ನಿಮ್ಗಳಿಗೆ ಸಿಬ್ಬಂದಿಗಳು ಕೊಟ್ಟು, ಯಾವನೋ ಮಿನಿಸ್ಟರ್ಗಳು MLAಗಳು ಬ್ಯಾನರ್ಗಳನ್ನ ಕಟ್ಟರೆ ನೋಡ್ಕೊಂಡು ಸುಮ್ಮನೆ ಇರ್ತಿರಲ್ಲ. ಸಂಬಳ ಏನ್ ಕೊಯಿಸ್ಕೊಂತೀರಾ ನೀವು? ಸಂಬಳ ಏನ್ ಕೊಡ್ಬೇಕು ನಿಮ್ಗೆ? ವೈ ಶುಡ್ ವಿ ಪೇ ಫ್ರಮ್ ಅವರ್ ಪಾಕೆಟ್. ನಮ್ಮ ಟ್ಯಾಕ್ಸ್ ನಿಮ್ಮ ತಿಂಗಳಿಗೆ 2 ಲಕ್ಷ 3 ಲಕ್ಷ ನಿಮ್ಮ ಕಾರ್ ಪೆಟ್ರೋಲು, ನಿಮ್ಮ ಡೀಸೆಲ್, ನಿಮ್ಗೊಂದು ಚೇರು, AC ರೂಮು, ಬರೆಯಕ್ಕೆ ಪೆನ್ನು, ಪವರ್ ಎಲ್ಲ ಕೊಟ್ಟು ಬ್ಯಾನರ್ಗಳೇ ತೆಗೆಯಲ್ಲ ಅಂತಂದ್ರೆ ಏನು? ನಾವು ನ್ಯೂಸ್ ಚಾನೆಲ್ ನಾವು ಇಂಪ್ಯಾಕ್ಟ್ ಮಾಡಿದ್ರೆ ಮಾತ್ರ ಕೆಲಸ ಮಾಡೋದು. ನಮ್ಗೇನು ಸಂಬಳ ಕೊಡ್ತೀರಾ ನೀವು? ಆಮೇಲೆ ಬೆಂಗಳೂರಲ್ಲೇ ಆಗಿರ್ಬೋದು, ಕರ್ನಾಟಕದ ಯಾವುದೇ ಮೂಲೆನಾಗಿರ್ಬೋದು, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತ SP ಗಳು, ಹೈಕೋರ್ಟ್ ಆದೇಶ ಇದೆ, ಬ್ಯಾನರ್ಗಳು ಹಾಕೋದು, ಆ ಬ್ಯಾನರ್ಗಳನ್ನ ಹಾಕೋದು ಅಪರಾಧ. ಇಟ್ ಇಸ್ ಅನ್ ಅಫೆನ್ಸ್. FIR ಮಾಡಬಹುದು ಅವ್ರ ಮೇಲೆ. ಯಾಕೆ ಸಂಬಂಧಪಟ್ಟಂತ ಮುನ್ಸಿಪಾಲಿಟಿಯವರು, ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಯವರು, ಸಂಬಂಧಪಟ್ಟಂತ ತಾಲೂಕ್ ಪಂಚಾಯತಿಯವರು, ಸಂಬಂಧಪಟ್ಟಂತ DC ಯಾಕೆ ಈ ಆದೇಶಗಳನ್ನ ಪಾಲನೆ ಮಾಡ್ತಾ ಇಲ್ಲ? ಬೆಳಗ್ಗೆ ಎದ್ರೆ ಈ ಕಳ್ಳರು, ಮೋಸಗಾರರು, ಈ ಫ್ರಾಡ್ಗಳ ಮುಖಗಳನ್ನ ನೋಡ್ಕೊಂಡು ನಾವು ಜೀವನ ಮಾಡ್ಬೇಕಾ? ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೈಕೋರ್ಟ್ ಆದೇಶ ಇದ್ರೂ ಕೂಡ ಅನಧಿಕೃತ ಬ್ಯಾನರ್ಗಳನ್ನ ತೆಗಿಲಿಕ್ಕೆ ಮುನ್ಸಿಪಾಲಿಟಿಗಳು ಮತ್ತೆ ಕಾರ್ಪೊರೇಷನ್ ಕಮಿಷನರ್ಗಳು ಮುಂದಾಗಲ್ಲ ಅಂತಂದ್ರೆ ಸಂಬಳವನ್ನ ತಗೊಂತಾ ಇರೋದು ಗೆಣಸ್ ಕೀಳಕ ನೀವು? ನಿಮ್ ಕೈಲಿ ನಾವು ಗೆಣಸ್ ಕೀಳಿಸ್ತಾ ಇದೀವ? ನಿಮ್ಮ ಕೆಲಸ ನೀವು ಮಾಡಕ್ಕಾಗಲ್ಲ ಅಂತಂದ್ಮೇಲೆ ಯಾವನೋ ಮಿನಿಸ್ಟರ್ ಆಗ್ತಾ ಅಂತಂದ್ರೆ ಮಿನಿಸ್ಟ್ರು ಕೂಡ ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು. ಅವನ ಹೈಕೋರ್ಟ್ ಆದೇಶ ಪಾಲನೆ ಮಾಡಿದ್ರೆ ಅವನೇನಾದ್ರೂ ಅನಧಿಕೃತ ಬ್ಯಾನರ್ ಹಾಕಿದ್ರೆ ಅದನ್ನ ತೆಗಿಬೇಕಾದ್ದು, ಅದ್ರ ಮೇಲೆ FIR ಹಾಕಬೇಕು. ಇವತ್ತು ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರು ಬ್ಯಾಟರಾಂಪುರ ಕ್ಷೇತ್ರದಲ್ಲಿ ಒಂದು 10,000 ಬ್ಯಾನರ್ಗಳನ್ನ ಈ ಕೃಷ್ಣ ಬೈರೇಗೌಡನ ಶಿಷ್ಯಂದ್ರು ಕೃಷ್ಣ ಬೈರೇಗೌಡನ ಕಡೆಯವ್ರು ಕಟ್ಟವ್ರೆ. ಒಂದು FIR ಹಾಕಿಲ್ಲ. ಹೇಳ್ಕಣಕ್ಕೆ ಇದು ಬೆಂಗಳೂರು ನಾರ್ತ್, ಗ್ರೇಟರ್ ಬೆಂಗಳೂರು ಅಂತ. ಯಾವ ಗ್ರೇಟರ್ ಬೆಂಗಳೂರು ನಿಮ್ದು? ಬರೀ ಬ್ಯಾನರ್ಗಳ ಬೆಂಗಳೂರು, ಬರೀ ಪೊಲ್ಯೂಷನ್ ಬೆಂಗಳೂರು, ಬರೀ ಗಲೀಜ್ ಬೆಂಗಳೂರು ಮಾಡಿಟ್ಟಿದ್ರ. ಯಾವನೋ VIP, ಯಾವನೋ ಸೋ ಕಾಲ್ಡ್ VIP, ಅವನೇನ್ VIP ಅನ್ನಲ್ಲ. ಒಬ್ಬ MLA ಆಗ್ಬಿಟ್ಟಿದ್ ಮಾತ್ರಕ್ಕೆ ಅವನೇನ್ VIP ಅನ್ನಲ್ಲ. ಒಬ್ಬ ಆಪೋಸಿಷನ್ ಲೀಡರ್ ಆಗ್ಬಿಟ್ರೆ ಅವನೇನ್ VIP ಅನ್ನಲ್ಲ. ಕುಮಾರಸ್ವಾಮಿ ಬರ್ಡೇಗೆ ಬೆಂಗಳೂರು ತುಂಬಾ ಬರೀ ಬ್ಯಾನರ್ಗಳನ್ನ ಕಟ್ಟಿ ಬೆಂಗಳೂರು ಗಬ್ಬೆದ್ದೋಗಿದೆ. ಬೆಂಗಳೂರು ಟ್ರಾಫಿಕ್ ಗಬ್ಬೆದ್ದೋಗಿದೆ. ಬೆಂಗಳೂರು ತುಂಬಾ ಬರೀ ಕಸ, 7,000 ಟನ್ ಕಸ ಬೀಳ್ತದೆ. ಅದನ್ನೆಲ್ಲ ಕ್ಲೀನ್ ಮಾಡ್ರಪ್ಪ ಅಂತಂದ್ರೆ ಇಲ್ಲ, ನಾವು ಬ್ಯಾನರ್ಗಳನ್ನ ಕ್ಲೀನ್ ಮಾಡಲ್ಲ. ಬ್ಯಾನರ್ಗಳನ್ನ ಹಾಕ್ಲೇಬಾರ್ದು. ದೇರ್ ಇಸ್ ಅನ್ ಆರ್ಡರ್ ಫ್ರಮ್ ಹೈಕೋರ್ಟ್. ನೀವು ಅನಧಿಕೃತ ಬ್ಯಾನರ್ಗಳನ್ನ ತೆಗಿಲೇಬೇಕು. ಬೆಂಗಳೂರಲ್ಲಿ ಬ್ಯಾನರ್ಗಳನ್ನ ಕಟ್ಟಿದ್ರೆ ನಮ್ಮ ಟೀಮನ್ನ ವಾಚ್ ಮಾಡಕ್ ಹೇಳಿದೀವಿ, ಫೋಟೋಗ್ರಫಿ ಮಾಡಕ್ ಹೇಳಿದೀವಿ. ಸಂಬಂಧಪಟ್ಟಂತ ಗ್ರೇಟರ್ ಬೆಂಗಳೂರು 5 ಮುನ್ಸಿಪಲ್ ಕಮಿಷನರ್ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ಸ್ತೀವಿ. ಜೊತೆನಲ್ಲಿ ನಿಮ್ಮ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ನಿಮ್ಮ ಜುಡಿಷಿಯಲ್ ಇರೋ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡ್ಸಕ್ಕೆ ನಮ್ಗೆ ಫೋರ್ಸ್ ಮಾಡಬೇಡಿ. ವಿ ವಾಂಟ್ ಬೆಂಗಳೂರು ಟು ಬಿ ಬೆಂಗಳೂರು ಬ್ಯಾನರ್ ಮುಕ್ತ ಆಗ್ಬೇಕು. ಅದು ನನ್ನ ಆದೇಶ ಅಲ್ಲ, ಮಾನ್ಯ ಹೈಕೋರ್ಟಿನ ಆದೇಶವನ್ನ ಫಾಲೋ ಮಾಡಲೇಬೇಕು ಅಂತ ಹೇಳುತ್ತಾ, ಜೊತೆನಲ್ಲಿ ನಮ್ಮ ಸಹಾಯವಾಣಿಗೆ ಸುಮಾರು 10,000ಕ್ಕೂ ಹೆಚ್ಚು ಕಾಲ್ ಬಂದಿದೆ. ನಿನ್ನೆ ಶನಿವಾರ ನೈಟ್ ಇಂದ ನಮ್ಮ ಸಹಾಯವಾಣಿ ರೆಕಾರ್ಡಿಂಗ್ ಆಗ್ತಾ ಇಲ್ಲ. ಕಾರಣ ಇಷ್ಟೇನೆ, ಅದರ ಹಾರ್ಡ್ ಡಿಸ್ಕ್ ಫಿಲ್ ಆಗಿದೆ. ದಯಮಾಡಿ ಕ್ಷಮೆಯನ್ನ ಯಾಚಿಸುತ್ತಾ ಕ್ಷಮಿಸಿ ಅಂತ ಹೇಳುತ್ತಾ, ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ನಮ್ಮ ಕಾಲ್ ಸೆಂಟರ್ ಮತ್ತೆ ನಿಮ್ಮ ವಿಚಾರಗಳನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಅಂತ ಹೇಳುತ್ತಾ, ಮಧ್ಯಾಹ್ನ 3 ಗಂಟೆವರೆಗೂ ತಾವು ದಯಮಾಡಿ ಕ್ಷಮಿಸಬೇಕು. ಕರ್ನಾಟಕದ ಜನರು, ಸಾವಿರಾರು ಜನರು ಫೋನ್ ಮಾಡ್ತಾ ಇದ್ದಾರೆ. ಹಾರ್ಡ್ ಡಿಸ್ಕ್ ಒಂದು ದಿವಸದಲ್ಲಿ 10,000ಕ್ಕೂ ಹೆಚ್ಚು ಕಾಲ್ ಬಂದಿದೆ. ಆ 10,000ಕ್ಕೂ ಹೆಚ್ಚು ಕಾಲ್ ರೆಕಾರ್ಡ್ ಆಗಿದೆ. ಹಾರ್ಡ್ ಡಿಸ್ಕ್ ಫಿಲ್ ಆಗೋದ್ರಿಂದ ನೆನೆ ಭಾನುವಾರ ನಮ್ಗೆ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಆಗಿಲ್ಲ. ಇವತ್ತು 3 ಗಂಟೆ ಒಳಗಾಗಿ 3 ಗಂಟೆ ಅಷ್ಟೊತ್ತಿಗೆ ನಮ್ಮ ಕಾಲ್ ಸೆಂಟರ್ ಸಹಾಯವಾಣಿಯ ಅಪ್ಗ್ರೇಡೇಷನ್ ಮುಗಿದೋಗುತ್ತೆ. ನೀವು ಫೋನ್ ಮಾಡಿ ರೆಕಾರ್ಡ್ ಮಾಡಬಹುದು. 3 ಗಂಟೆವರೆಗೂ ನಮ್ಮ ಸಹಾಯವಾಣಿಗೆ ಕಾಲ್ ಮಾಡಬಹುದು, ಬಟ್ ರೆಕಾರ್ಡ್ ಆಗ್ತಾ ಇಲ್ಲ. 3 ಗಂಟೆ ನಂತರ ಇದು ರೆಕಾರ್ಡ್ ಆಗುತ್ತೆ ಅಂತ ಹೇಳುತ್ತಾ, ಇದಕ್ಕೆ ಐ ಥಿಂಕ್ ಈ ಒಂದು ಪರಿಸ್ಥಿತಿಗೆ ಕ್ಷಮೆನ ಯಾಚಿಸುತ್ತಾ, ಬ್ಯಾನರ್ ಮುಕ್ತ ಕರ್ನಾಟಕ, ಬ್ಯಾನರ್ ಮುಕ್ತ ಬೆಂಗಳೂರು,
ಅಂಡ್ ಟೀಮ್ ಟ್ರೂ ಲೈಫ್ ನೀಸ್ ಇಂಪ್ಯಾಕ್ಟ್ ಶುರುವಾಗಿದೆ.